ಫ್ರೆಂಡ್ಸ್, ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಹಲಸಿನ ಬೀಜದಿಂದ ಏನೇನೆಲ್ಲ ಮಾಡಿದ್ದು ನೋಡಿದ್ರಿ ಅಲ್ವಾ? ಹಲಸಿನ ಹಣ್ಣಿನ ಕಾಲ ಬಂತು ಅಂತ ಹೇಳಿದ್ರೆ ಸಾಕು. ಹಲಸಿನ ಹಣ್ಣಿನ ಜೊತೆಗೆ ಹಲಸಿನ ಹಣ್ಣಿನ ಬೀಜದ ಸಹ ರೆಸಿಪೀಸ್ಗಳು ಬೇಕಾದಷ್ಟು ರೀತಿಯಲ್ಲಿ ನಾವು ಮಾಡ್ಕೊಂಡು ತಿಂತೀವಿ. ಆಲ್ಮೋಸ್ಟ್ ಆಲ್ ಕೆಲವೊಂದು ರೆಸಿಪಿನ ನಾನು ನನ್ನ ಈ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ. ಈಗ ನಾನು ಹಲಸಿನ ಬೀಜದಿಂದ ಇತ್ತೀಚೆಗಷ್ಟೇ ಪಲ್ಯ ಹೇಗೆ ಮಾಡೋದು, ಮಿಕ್ಸ್ ತರಕಾರಿ ಜೊತೆ ಹೇಗೆ ಮಾಡೋದು, ಸಪ್ರೇಟ್ ಪಲ್ಯ ಹೇಗೆ ಮಾಡೋದು, ಮತ್ತು ಹಲಸಿನ ಬೀಜವನ್ನು ಯಾವ್ಯಾವ ರೂಪದಲ್ಲಿ ನಾವು ತಿಂತೀವಿ ಅಂತ ಎಲ್ಲ ಹೇಳಾಗಿದೆ. ಈಗ ನಾನು ಹಲಸಿನ ಬೀಜದಿಂದ ಇನ್ನೊಂದು ರೆಸಿಪಿ ಮಾಡ್ತಾಯಿದ್ದೀನಿ. ಅದೇನು ಅಂತ ಬನ್ನಿ ತೋರಿಸ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ, ನನ್ನ ವಿಡಿಯೋವನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸ್ಕಿಪ್ಪು ಮಾಡಿದೆ ನೋಡಿ ಫ್ರೆಂಡ್ಸ್. ನಾನೀಗ ಹಲಸಿನ ಬೀಜದ ಇನ್ನೊಂದು ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಅದು ಹೇಗೆ ಮಾಡೋದು, ಎಷ್ಟು ರುಚಿಯಾಗಿ ಮಾಡೋದು, ಬನ್ನಿ ನೋಡಿ. ನೀವು ಹಲಸಿನ ಬೇಳೆಯಲ್ಲಿ ಏನೇನು ಮಾಡ್ತೀರಾ? ಹಲಸಿನ ಹಣ್ಣಾದರೆ ತಿನ್ಬೋದು ಅಷ್ಟೇ. ಇನ್ನು ಕೆಲವರು ದೋಸೆ, ಇಡ್ಲಿ ಎಲ್ಲ ಮಾಡ್ತಾರೆ. ಆದರೆ ಹಲಸಿನ ಬೀಜವನ್ನು ನಾವು ಯಾವಾಗಲೂ ಏನೋ ಒಂದು ಎರಡು ಇದ್ದರೆ ಮಾಡ್ಬೋದು. ಸಾಂಬಾರ್ಗೆ ಹಾಕ್ಬೋದು, ಸೊಪ್ಪಿನ ಸಾಂಬಾರ್ಗೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಅದಷ್ಟು ಬಿಟ್ಟರೆ ಮತ್ತೇನೂ ಮಾಡೋದು ನನಗೆ ತಿಳಿದ ಮಟ್ಟಿಗೆ ಕೆಲವರೆಲ್ಲ ಮಾಡಲ್ಲ, ಬಿಸಾಕ್ಬಿಡ್ತೀವಿ ಅಲ್ವಾ? ಆದರೆ ಇವತ್ತು ನಾನು ಈ ಹಲಸಿನ ಬೀಜವನ್ನು ಉಪಯೋಗಿಸ್ಕೊಂಡು ಪರೋಟ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊಪ್ಪಿನ ಸಾಂಬಾರಿಗೂ ಹಾಕ್ತೀನಿ, ತುಂಬ ಚೆನ್ನಾಗಿರುತ್ತೆ ಸೊಪ್ಪಿನ ಸಾಂಬಾರ್ಗೆ ಹಾಕಿದ್ರೆ. ಆಗ ಇಷ್ಟೊಂದು ಬೇಕಾಗಲ್ಲ, ಸ್ವಲ್ಪ ಸಾಕಾಗುತ್ತೆ. ಆದರೆ ಇದನ್ನು ಚೆನ್ನಾಗಿ ತೊಳೆದು 3-4 ಸಲ ತೊಳೆದು ನಾನು ಅದನ್ನು ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಂಡಿದ್ದೀನಿ. ಕುಕ್ಕರಲ್ಲಿ ಉಪ್ಪು ಮತ್ತು ಶುಂಠಿ ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ. ಶುಂಠಿ ಯಾಕೆ ಅಂದರೆ ಅದು ಗ್ಯಾಸ್ ಆಗುತ್ತೆ ಅಂತ. ಆಲೂಗಡ್ಡೆನೂ ಗ್ಯಾಸು, ಆದರೆ ಆ ಥರ ಆಗೋದು ಬೇಡ, ಮೈಕೈ ನೋವು ಜಾಸ್ತಿ ಆಗುತ್ತೆ ಅಂತ ನಾನು ಬೇಯಿಸಿಟ್ಕೊಂಡಿದ್ದೀನಿ. ಆದರೆ ಈ ಮೇಲಿನ ಸಿಪ್ಪೆಯನ್ನು ಬಿಡಿಸೋದು ಒಂದು ದೊಡ್ಡ ಕೆಲಸ ಎಲ್ಲರಿಗೂ. ಈ ಸಿಪ್ಪೆ ನಮಗೆ ಗಂಟಲಲ್ಲಿ ತಿಂದರೆ ಗಂಟಲಲ್ಲಿ ಸಿಕ್ಕಾಕೊಳ್ಳುತ್ತೆ. ಹಾಗಾಗಿ ನಾವು ಈ ಸಿಪ್ಪೆಯನ್ನು ತೆಗಿಬೇಕು. ಹಾಗೆ ಒಂದು ಈಸಿ ಮೆಥಡಲ್ಲಿ ಹೇಳ್ತೀನಿ. ಈಗ ಒಂದೊಂದೇ ಬೀಜವನ್ನು ಈ ಥರ ನಾವು ಗುಂಡು ಕಲ್ಲು ತೊಗೊಂಡು ಕುಟ್ಕೋಬೇಕು. ಈ ಗುಂಡು ಕಲ್ಲು ತೊಗೊಂಡು ಕುಟ್ಟಿದಾಗ ಏನಾಗುತ್ತೆ, ಸಿಪ್ಪೆ ಈಸಿಯಾಗಿ ಬಿಡುತ್ತೆ, ಹಾಗೆ ಬೀಜನೂ ಹಾರಿ ಹೋಗುತ್ತೆ. ಹುಷಾರಾಗಿ ನಾವು ಕುಟ್ಟಿ ತೆಕ್ಕೋಬೇಕು. ಈ ಥರ ನಾವು ಬೇರ್ಪಡಿಸ್ಕೋಬೇಕು. ಆ ತೆಳುವು ಲೇಯರ್ ಒಂಥರ ಪ್ಲಾಸ್ಟಿಕ್ ಥರ ಇರುತ್ತೆ ಆ ಸಿಪ್ಪೆ, ಹಾಗಾಗಿ ಆ ಸಿಪ್ಪೆ ಬೇಡ ನಮಗೆ. ಈ ಹಲಸಿನ ಬೀಜ ನನಗೆ ಈ ಸಿಪ್ಪೆ ಬಿಡಿಸ್ತಾ ಇರೋದು ನೋಡಿದ್ರೆ ನನಗೆ ನನ್ನ ಬಾಲ್ಯದ ನೆನಪಾಗುತ್ತೆ. ನಾವೆಲ್ಲ ಸ್ಕೂಲಿಂದ ಬಂದು ಈ ಮಳೆಗಾಲದ ಸಮಯದಲ್ಲಿ ಚಳಿ ಆಗ್ತಾಯಿರುತ್ತೆ, ಮಳೇಲಿ ಒದ್ದೆ ಆಗಿ ಬರ್ತಾಯಿದ್ವಿ. ಈಗಿನ ಥರ ಮಳೆಗಾಲ ಅಲ್ಲ, ಆವಾಗ ಒದ್ದೆ ಆಗಿ ಬರ್ತಾಯಿದ್ವಿ. ಅಷ್ಟರಲ್ಲಿ ಅಮ್ಮ, ಮತ್ತು ನಮ್ಮದು ಹಳ್ಳಿ ಆಗಿರೋದ್ರಿಂದ ಪೇಟೆ ಕೂಡ ಅಲ್ಲ, ಪೇಟೆಲಾದರೂ ಅಟ್ಲೀಸ್ಟ್ 2 ರೋಡು ಆಚೆ ಏನಾದರೂ ಸಿಕ್ಕುತ್ತೆ ಅಂತ. ಬಟ್ ನಮಗೆ ಆಗ ಏನೂ ಸಿಗ್ತಾ ಇರಲಿಲ್ಲ. ನಮ್ಮ ಅಜ್ಜ ಎಲ್ಲ ಹೇಳೋರು, ಈ ಥರದ್ದು ಸುಟ್ಕೊಂಡು ತಿಂತಾಯಿದ್ವಿ, ತುಂಬ ಕಷ್ಟ ಇತ್ತು ಅಂತ. ಇದನ್ನು ಕೆಂಡದಲ್ಲಿ ಸುಡಬೇಕು, ಸುಟ್ಟುಬಿಟ್ಟು ತಿನ್ನಬೇಕು. ಇದಾಗಲಿ ಗೇರು ಬೀಜ, ಅದು ಅಷ್ಟೇ, ಕೆಂಡದಲ್ಲಿ ಸುಟ್ಟು ತಿಂದರೆ ಅದರದ್ದು ರುಚಿ ಸಖತ್ತಾಗಿರುತ್ತೆ. ಆಮೇಲೆ ಹುಣಸೆ ಬೀಜ ಕೂಡ ನಾವು ಒಲೆಯಲ್ಲಿ ಕೆಂಡದಲ್ಲಿ ಹಾಕಿ, ಬಚ್ಚಲು ಒಲೆ ಕೆಂಡದಲ್ಲಿ ಹಾಕಿ ಅದು ಸುಟ್ಕೊಂಡು ಅದ್ರ ಮೇಲ್ಗಡೆ ಸಿಪ್ಪೆ ಬಿಡಿಸ್ಬಿಟ್ಟು ತಿಂತಾಯಿದ್ವಿ. ಅದರದ್ದು ಅಯ್ಯೋ ಅದನ್ನು ತಿಂತಿದ್ರಾ ಅಂತ ಕೇಳಬೇಡಿ. ಆ ರುಚಿಯನ್ನು ಅನುಭವಿಸಿದವರಿಗೆ ಗೊತ್ತು.
ನಿಮಗೆ ಯಾರಿಗಾದರೂ ಈ ಥರ ಅನುಭವವಿದ್ದರೆ ಹಂಚ್ಕೊಳ್ಳಿ. ಸಖತ್ತಾಗಿರೋದು ಆಗಿನ ನಮ್ಮ ಬಾಲ್ಯ ತುಂಬ ಚೆನ್ನಾಗಿತ್ತು. ಈಗ ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಇದಕ್ಕೆ ಏನೇನು ಸಾಮಗ್ರಿಗಳನ್ನು ಹಾಕ್ಕೊಳ್ಳೋದು ಅಂತ ನೋಡೋಣ. ಇದಕ್ಕೆ 1 ಸ್ಪೂನ್ ಶುಂಠಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಶುಂಠಿಯನ್ನು ತುರಿದು ಹಾಕ್ಕೋಬಹುದು. ಮತ್ತು ಸ್ವಲ್ಪ ಅಚ್ಚಕಾರದ ಪುಡಿ ಹಾಕ್ತಾಯಿದ್ದೀನಿ, ಅರ್ಧ ಟೀ ಸ್ಪೂನು. ನಮಗೆ ಖಾರಕ್ಕೆ ತಕ್ಕಂತೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಬೋದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಈಗ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರೋಣ. ನೀರೇನು ಬೇಡ ನೋಡಿ, ನೀರು ಹಾಕದೆ ರುಬ್ಬಿರೋದು ಈ ಥರ ಪುಡಿ ಪುಡಿ ಆಗುತ್ತೆ. ಅಂದರೆ ಇದು ಒದ್ದೆ ಇದೆ, ನಿಮಗೆ ನಾನು ಅದನ್ನು ಉಂಡೆ ಕಟ್ಟಿ ತೋರಿಸ್ತೀನಿ. ಈಗ ಇದನ್ನು ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊ. ಅದಕ್ಕೆ 1 ಸ್ಪೂನ್ ಜೀರಿಗೆ ಮತ್ತು ಕಟ್ ಮಾಡಿಕೊಂಡಿರೋ ಕರಿಬೇವು, ಕೊತ್ತಂಬರಿ ಸೊಪ್ಪು. ಇದು ನೋಡಿ ತೋರಿಸ್ತೀನಿ. ನೋಡಿ ಈ ಥರ ಉಂಡೆ ಕಟ್ಟಕ್ಕೆ ಬರುತ್ತೆ. ಬೇಕು ಅಂದರೆ ಒಂಚೂರು ನೀರು ಸೇರಿಸ್ಕೋಬೋದು. ಫ್ರೆಂಡ್ಸ್, ನೋಡಿದ್ರಲ್ಲ, ಹಲಸಿನ ಬೀಜದ ಪರಾಟ ಅಥವಾ ಪರೋಟ ಏನಾದರೂ ಹೇಳ್ಬೋದು. ಕರೆಕ್ಟ್ ಮೀನಿಂಗು ನಮ್ಮ ಕರ್ನಾಟಕದಲ್ಲಿ ಪರೋಟ ಅಂತೀವಿ, ಉತ್ತರ ಭಾರತದವರೆಲ್ಲ ಪರಾಟ ಅಂತ ಹೇಳ್ತಾರೆ. ಅದು ಗುಜರಾತಿ, ಹಿಂದಿ ಭಾಷೆ ಪರಾಟ, ಕನ್ನಡದಲ್ಲಿ ಪರೋಟ. ನೋಡಿದ್ರಲ್ಲ ಹಲಸಿನ ಬೀಜದ ಪರೋಟ ಹೇಗೆ ಮಾಡಿದ್ದು ಅಂತ ಹೇಳಿ. ಸ್ನೇಹಿತರೆ, ಇದಕ್ಕೆ ಮೊಸರು, ಚಟ್ನಿ ಪುಡಿ, ತುಪ್ಪ ಈ 3 ಇದ್ಬಿಟ್ರೆ ಸೂಪರ್ ಕಾಂಬಿನೇಷನ್ನು. ತರಕಾರಿ ಪಲ್ಯಕ್ಕಿಂತನೂ ಹಲಸಿನ ಬೀಜದ ಪರೋಟಕ್ಕೆ ಮೊಸರು, ಉಪ್ಪಾಕಿದ ಮೊಸರು, ರಾಯ್ತ ಅಂತ ಹೇಳ್ತೀವಲ್ಲ ಅದು ಸೆಟ್ ಆಗುತ್ತೆ. ಮತ್ತು ತುಪ್ಪ ಹಾಗೂ ಚಟ್ನಿ ಪುಡಿ ಸೂಪರ್ ಕಾಂಬಿನೇಷನ್. ನೀವೊಮ್ಮೆ ಮಾಡಿ ನೋಡಿ, ತಿನ್ನಿ, ಹೇಗೆ ಬಂತು, ಎಷ್ಟು ರುಚಿಯಾಗಿತ್ತು ಅಂತ ಹೇಳಿ ನನಗೆ ನನ್ನ ಯಾವುದೇ ವಿಡಿಯೋಕ್ಕೂ ನೀವು ಕಾಮೆಂಟ್ ಹಾಕ್ಬೋದು, ಅಥವಾ ಇದೇ ವಿಡಿಯೋಕ್ಕೂ ಬಂದು ಕಾಮೆಂಟ್ ಹಾಕ್ಬೋದು. ಒಮ್ಮೆ ಮಾಡಿ ನೋಡಿ, ತಿಂದು ನೋಡಿ, ಪದೇ ಪದೇ ಮಾಡಬೇಕು ಅನಿಸುತ್ತೆ. ಹಲಸಿನ ಹಣ್ಣಿನ ಕಾಲ ಯಾವಾಗ ಬರುತ್ತಪ್ಪ ಅಂತ ಕಾಯ್ತಾ ಇರ್ತೀರ, ಅಷ್ಟು ರುಚಿಯಾಗಿರುತ್ತೆ. ನನ್ನ ವಿಡಿಯೋ ಹೇಗೆ ಅನ್ನಿಸ್ತು ಅಂತೇಳಿ ದಯವಿಟ್ಟು ಒಂದು ಕಾಮೆಂಟ್ ಮೂಲಕ ತಿಳಿಸಿ. ಲೈಕ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.